ಉಳಿದ ದೂರುದಾರ ರಕ್ಷಣೆಗೆ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ ವಿಚಾರಣೆ ಮಾಡಲಾಗುತ್ತೆ. ಮಾನವ ಹಕ್ಕು ಉಲ್ಲಂಘನೆ ಆಗದಂತೆ ಕ್ರಮಕ್ಕೆ ಸೂಚನೆ. ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲಾಗುತ್ತೆ ಹೇಳಿ? ಎಲ್ಲ ಆಗ್ಬೋದು ಮಾನವ ಹಕ್ಕುಗಳ ಉಲ್ಲಂಘನೆ. ಹ್ಯೂಮನ್ ರೈಟ್ಸ್ ನಾವೇನಾದ್ರೂ ಈಗ ತಪ್ಪು ಮಾಡಿ ಅಲ್ಲಿ ಏನಾದ್ರೂ ನಾವು ಆಕ್ಷನ್ ಅನ್ನ ಫ್ರೀಡಮ್ ಆಫ್ ಸ್ಪೀಚ್ ಅಂತಿದೆ. ಅದೇ ರೀತಿ ತನಿಖೆಗೂ ಒಂದು ಫ್ರೀಡಮ್ ಅಂತಿದೆ. ಮಾತನಾಡೋದಕ್ಕೆ ಹೇಗೆ ಸ್ವಾತಂತ್ರ್ಯ ಇದೆಯೋ ತನಿಖೆಗೂ ಕೂಡ ಒಂದು ಸ್ವಾತಂತ್ರ್ಯ ಅಂತಿದೆ. ಅಲ್ಲಿ ಅನಾಮಿಕನಿಗೆ ರಿಲೀಫ್ ಕೋರ್ಟ್ ಕಳಿಸ್ಬಿಟ್ಟಿದ್ದಾರೆ ವಕೀಲರು. ನೀನು ಎಲ್ಲಿ ಬೇಕಾದ್ರೂ ಇರ್ಬೋದಪ್ಪ, ನಿನ್ನ SIT ವಶಕ್ಕೆ ತಗೊಳಂಗಿಲ್ಲ, ನಿನ್ನನ್ನು ಬಂಧಿಸಂಗಿಲ್ಲ, ಏನೂ ಇಲ್ಲ, ತನಿಖೆ ಮುಗಿಯೋವರೆಗೂ ನೀನ್ ರಿಲೀಫ್. ಸೊ ಅಂದ್ರೆ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅದು ಆತನ ಹಕ್ಕು. ಈಗ ಆತ ಆರೋಪ ಮಾಡೋದ್ರಿಂದ ಆತ ಎಲ್ಲೆಲ್ಲಿ ತೋರಿಸ್ತಾರೆ ಅದರ ಉಲ್ಲಂಘನೆ. ನೀನ್ ಇಲ್ಲಿ ತೆಗಿಯಪ್ಪ, ಆಗಲ್ಲ, ನಾನು ಅಲ್ಲಿ ತೆಗಿಯಕ್ಕಾಗಲ್ಲ, ನಾವು ತೆಗಿಯಲ್ಲ ಅಂದ್ರೆ ಅದು ಉಲ್ಲಂಘನೆ. ಆ ಉಲ್ಲಂಘನೆ ಆಗದಂತೆ ನೋಡ್ಕೊಳ್ತಾರೆ. ಮತ್ತೆ ಉಲ್ಲಂಘನೆ ಆದ್ರೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚಿಸ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಏನೋ ನೈಟ್ ಆಪರೇಷನ್ ಅಂತೆ, ರಾತ್ರಿ ಕಾರ್ಯಾಚರಣೆಗೆ ಇಳಿದಿರುವ ಮಾನವ ಹಕ್ಕುಗಳ ಆಯೋಗ. ಈಗಾಗಲೇ ನೈಟ್ ಆಪರೇಷನ್ ಮಾಡೋದಕ್ಕೆ ಮಾನವ ಹಕ್ಕುಗಳ ಆಯೋಗದವರು ಕೂಡ ಮುಂದಾಗ್ತಾ ಇರುವಂತದ್ದು. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಪರಿಶೀಲನೆ ಕೂಡ ಮುಂದುವರೆದಿದೆ. ಈಗ SIT ಅಧಿಕಾರಿಗಳು ಸ್ಟಾಪ್ ಮಾಡಿರಬಹುದು, ಬಟ್ ಹ್ಯೂಮನ್ ರೈಟ್ಸ್ ಅವರು ಮಾತ್ರ ಈಗ ಕೆಲಸವನ್ನ ಆರಂಭ ಮಾಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ ದಾಖಲೆ ಮತ್ತು ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂತ ಕೆಲಸ ಕೂಡ ನಡೀತಾ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ತಾ ಇದ್ದಾರೆ. ಯಾವುದೇ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಮಿಸ್ ಮಾಡೋ ಹಾಗಿಲ್ಲ ಹ್ಯೂಮನ್ ರೈಟ್ಸ್ ಅವರು. ಅಷ್ಟೇ ಅಲ್ಲದೆ ಪೊಲೀಸ್ ಠಾಣೆ ಆಗಿರಬಹುದು, SIT ಆಗಿರಬಹುದು, ದೇವಸ್ಥಾನದಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ NHRC ಅವರು. ಅಷ್ಟೇ ಅಲ್ಲದೆ ಧರ್ಮಸ್ಥಳ ಪಂಚಾಯತ್ನಿಂದ ದಾಖಲೆಗಳನ್ನ ಕೂಡ ಪಡ್ಕೊಂಡಿದ್ದಾರೆ NHRC ಅವರು. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದು ಮುಳ್ಳಿನ ಹಾದಿ ಅಂತಾನೆ ಹೇಳ್ಬೋದು ಈ ಗ್ರಾಮ. ಆಕ್ಚುಲಿ ಹೇಳ್ಬೇಕಂತಂದ್ರೆ SIT ಅಧಿಕಾರಿಗಳು, NHRC ಅವರು, ಅಷ್ಟೇ ಅಲ್ಲದೆ ಒಂದು ಕಡೆ ಅನಾಮಿಕ, ಆ ಊರಿನ ಜನರಿಗೆ ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಏನ್ ಸಿಗುತ್ತೆ ಏನ್ ಸಿಗಲ್ಲ, ಏನ್ ಸಿಗುತ್ತೆ ಏನ್ ಸಿಗಲ್ಲ. ಆ ಮಂಗಳೂರಿನವರು ಫೋನ್ ಮಾಡಿದ್ರಲ್ಲ 50-50 ಅಂತ ಹೇಳ್ತಾ ಇದ್ದಾರೆ. 50-50 ಏನ್ ಸರ್ ನಿಮ್ಮೂರು, ನಿಮಗೆ ಗೊತ್ತಿಲ್ವಾ? ನಿಮ್ಮೂರ್ ಬಗ್ಗೆ ನಿಮಗೆ ಗೊತ್ತಿಲ್ವಾ ಸರ್? 50-50 ಅಲ್ಲಿ ಇರಬಹುದು, ಇಲ್ಲದೆಯೂ ಇರಬಹುದು. ಹೀಗೆ ಹೇಳುವವರೇ ಜಾಸ್ತಿ ಇದ್ದಾರೆ. ಓಕೆ, ಈಗ ಬಹಳ ಪ್ರಮುಖವಾದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮಗೆ ಹೇಳ್ತೀವಿ. ಇವರು ನುಡಿದ್ರೆ ಭವಿಷ್ಯ ಸತ್ಯ ಸತ್ಯ ಸತ್ಯ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಕೋಡಿಶ್ರೀ ಭವಿಷ್ಯವನ್ನ ನುಡಿದಿದ್ದಾರೆ. ಏನ್ ಭವಿಷ್ಯ ನುಡಿದಿದ್ದಾರೆ ನಾನು ನಿಮಗೆ ಅದನ್ನ ಬ್ರೇಕಿಂಗ್ ರೂಪದಲ್ಲಿ ಕೊಡ್ತಾ ಹೋಗ್ತೀನಿ. ಧರ್ಮಸ್ಥಳದ ಬಗ್ಗೆ ಕೋಡಿಮಠ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಧರ್ಮಸ್ಥಳ ಘಟನೆ ಸುಳ್ಳ ನಿಜಾನ? ಸುಳ್ಳ. ಧರ್ಮಸ್ಥಳದ ಬಗ್ಗೆ ಕೋಡಿಮಠ ಶ್ರೀಗಳ ಸ್ಫೋಟಕ ಭವಿಷ್ಯ ಪಟ ಬಯಲಾಗಿದೆ ನೋಡಿ. ಇಲ್ಲಿವರೆಗೂ ಕೋಡಿಶ್ರೀ ಸುಳ್ಳಾಗಿಲ್ಲ. ಧರ್ಮಸ್ಥಳದ ಘಟನೆ ಸುಳ್ಳ ನಿಜಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಕು ಇದ್ದಲ್ಲಿ ಕತ್ತಲು ಇದ್ದೇ ಇರುತ್ತೆ, ಕತ್ತಲು ಇದ್ದಲ್ಲಿ ಬೆಳಕು ಇರುತ್ತೆ. ಒಳ್ಳೊಳ್ಳೆ ಗುಡಿಯಲ್ಲಿ ದೇವರ ಪೂಜೆಗಳು ನಿಲ್ಲುತ್ತಂತೆ. ಒಳ್ಳೊಳ್ಳೆ ದೇವಸ್ಥಾನಗಳಲ್ಲಿ ಇನ್ ಮುಂದೆ ಪೂಜೆಗಳು ನಿಂತು ಬಿಡುತ್ತೆ. ನಿಧಿ ಇದ್ದಲ್ಲಿ ವಿಧಿ ಕಾಡುತ್ತೆ, ಆದ್ರೆ ವಿಧಿ ಗೆಲ್ಲಲೇಬೇಕು. ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ ಅಲ್ಲಿ ಅಪಪ್ರಚಾರ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಇದು ಕೋಡಿಮಠದ ಶ್ರೀಗಳು ನುಡಿದಿರುವಂತಹ ಭವಿಷ್ಯ ಅಪಪ್ರಚಾರದ ಕೊನೆಯ ದಿನ ಆಗಿರ್ಬೇಕು. ಅಪಪ್ರಚಾರ ಅದು ಕೊನೆ ಆಗಿ ಇರ್ಬೇಕು. ಆದ್ರೆ ಇಲ್ಲಿ ಅಪಪ್ರಚಾರ ಮೊದಲು ಬಂದ್ಬಿಟ್ಟಿದೆ. ಏನ್ ಮಾಡೋದಕ್ಕೆ ಆಗೋದಿಲ್ಲ. ಗದಗದಲ್ಲಿ ಕೋಡಿಮಠದ ಶ್ರೀಗಳು ಈ ರೀತಿ ಭವಿಷ್ಯವನ್ನ ನುಡಿದಿರುವಂತದ್ದು. ಬೆಳಕು ಇದ್ದಲ್ಲಿ ಕತ್ತಲು ಇದ್ದೇ ಇರುತ್ತೆ, ಕತ್ತಲು ಇದ್ದಲ್ಲಿ ಬೆಳಕು ಬರುತ್ತೆ. ಒಳ್ಳೊಳ್ಳೆ ಗುಡಿಯಲ್ಲಿ ಇನ್ನು ಮುಂದೆ ದೇವರ ಪೂಜೆಗಳು ಕಂಪ್ಲೀಟ್ ಆಗಿ ನಿಂತು ನೋಡಿ. ಇದು ಎಂತ ಭವಿಷ್ಯ. ಮತ್ತೆ ಅವರ ಮಾತುಗಳು ನೋಡಿ, ಅವ್ರು ಯಾವತ್ತೂ ಅವ್ರು ಹೇಳಿದಂತ ಭವಿಷ್ಯ ಸುಳ್ಳಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತೆ, ಕತ್ತಲು ಇದ್ದಲ್ಲಿ ಬೆಳಕು ಇರುತ್ತೆ. ಸೊ ಇಂಡೈರೆಕ್ಟ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಲ್ಲೇನೋ ಇದೆ, ಅಲ್ಲೇನೋ ನಡೆದಿದೆ. ಆಮೇಲೆ ಒಳ್ಳೊಳ್ಳೆ ಗುಡಿಯಲ್ಲಿ ದೇವರ ಪೂಜೆಗಳು ನಿಲ್ಲುತ್ತೆ. ಅಯ್ಯೋ ಕಡಿಮೆ ಆಗ್ತಾ ಇದೆಯಲ್ಲ. ನಿಧಿ ಇದ್ದಲ್ಲಿ ವಿಧಿ ಕಾಡುತ್ತೆ, ಆದ್ರೆ ವಿಧಿ ಗೆಲ್ಲಲೇಬೇಕು. ಅಂದ್ರೆ ಈಗ ನಡೀತಾ ಇರೋದು ಕೇವಲ ವಿಧಿ. ಇದು ವಿಧಿ ಆಟ. ಇದು ನನ್ನ ಆಟ, ನಿನ್ನ ಆಟ, ಅವ್ರ ಆಟ, ಇವ್ರ ಆಟ ಅಲ್ಲ. ಕೋಡಿ ಶ್ರೀಗಳು ಹೇಳಿದಂತೆ ಇದು ವಿಧಿಯಾಟ. ಬನ್ನಿ ಗದಗದಲ್ಲಿ ಏನ್ ಹೇಳಿದ್ದಾರೆ ಶ್ರೀಗಳು ಹೇಳಿದನ್ನ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ನೀವೇ ಕೇಳಿ. ಅವರು ಶ್ರಾವಣದಲ್ಲಿ ಕರೀತಾರೆ ಗುರುಗಳನ್ನ, ಬಂದರು ವಿಚಾರ, ಆಮೇಲೆ ಪ್ರಚಾರ. ಅಲ್ಲಿ ಬಂದ್ರಂತೆ, ಪೂಜೆ ಆದಂತೆ ಕರೆಸ್ತ ಪ್ರಚಾರ. ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ. ಅದು ಕಡೆಗೆ ಬರಬೇಕು.
ಇವತ್ತಿನ ಅಪಪ್ರಚಾರವೇ ಮೊದಲು ಬಂದ್ಬಿಟ್ಟಿತ್ತು. ಈಗ ಅಪಪ್ರಚಾರ, ಆಮೇಲೆ ಮುಗಿಯುತ್ತ ಸತ್ಯ ಹೋಗ್ತಾನೆ ಅವನು. ಸತ್ಯ ಪ್ರತಿಗೆ ಪ್ರಚಾರ, ವಿಚಾರ, ಸಮಾಚಾರ, ಅಪಪ್ರಚಾರ. ಅಲುಕುರಿದವನಿಗೆ ಅಪಪ್ರಚಾರವೇ ಆಯುಧ. ಇದು ನಡೀತಾ ಇದೆ. ಮತ್ತು ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರ್ಬೇಕು. ಸತ್ಯವರೆಗೆ ಬಂದಾಗ ಎಲ್ಲರಿಗೂ ಕಾಯಬೇಕು, ಅಲ್ಲಿವರೆಗೆ ಕಾಯಬೇಕು. ಯಾರನ್ನೂ ದೂಷಣೆ ಮಾಡೋಂಗಿಲ್ಲ. ಬೆಳಕದ್ದಲ್ಲಿ ಕತ್ಲೆ ಇರ್ತದೆ, ಕತ್ಲೆ ಇದ್ದಲ್ಲಿ ಬೆಳಕಿರ್ತದೆ. ಬೆಳಕು ಬಂದ ಕತ್ಲೆ ಹೋಗ್ತದೆ. ಇವತ್ತೇನೋ ಧರ್ಮಸ್ಥಳದಲ್ಲಿ ಅವರು ಶ್ರಾವಣದಲ್ಲಿ ಕರೀತಾರೆ ಗುರುಗಳನ್ನ, ಬಂದರು ವಿಚಾರ, ಆಮೇಲೆ ಪ್ರಚಾರ. ಅಲ್ಲಿ ಬಂದರಂತೆ, ಪೂಜೆ ಆದಂತೆ ಕರೆಸ್ತಾರೆ ಪ್ರಚಾರ. ಇನ್ನೊಂದು ಪ್ರಬಲವಾಗಿದೆ. ಓಕೆ, ಚಂದ್ರಕಲಾ ಕೋಡಿ ಶ್ರೀಗಳು ಹೇಳಿದ್ದನ್ನ ಗಮನಿಸಿದ್ರಿ. ಓಕೆ, ಅವ್ರು ಏನು ಹೇಳ್ತಾರೋ ಅದಾಗುತ್ತೆ. ಬಟ್ ಇದಂತೂ ಸತ್ಯ, ಇದೊಂದು ವಿಧಿಯಾಟ. ಇದೆಲ್ಲವೂ ಕೂಡ ಶ್ರೀ ಮಂಜುನಾಥ ಸ್ವಾಮಿಯ ಇಚ್ಛೆ ಮತ್ತು ಅಣ್ಣಪ್ಪ ಸ್ವಾಮಿಯ ಇಚ್ಛೆ. ಅಣ್ಣಪ್ಪ ಸ್ವಾಮಿಯನ್ನ ದಾಟಿ ಒಂದೇ ಒಂದು ದುಷ್ಟಶಕ್ತಿಯು ಅಥವಾ ಅಧರ್ಮವೂ ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲ. ಅದನ್ನ ಮೀರಿ ಏನಾದರೂ ಅಧರ್ಮ ಮಾಡಿದ್ರೆ, ಶ್ರೀಕೃಷ್ಣನ ಕತೆ ಗೊತ್ತಲ್ಲ, 100 ತಪ್ಪು ಮಾಡೋವರೆಗೂ ಶ್ರೀಕೃಷ್ಣ ಸುಮ್ಮನೆ ಇರ್ತಾನೆ. ಯಾವಾಗ 100 ತಪ್ಪುಗಳು ಆಗುತ್ತೋ ಆಗ ಏನ್ ಮಾಡ್ತಾನೆ ಶ್ರೀಕೃಷ್ಣ ಅಂತ ಗೊತ್ತು. ಅದೇ ರೀತಿ ಪಾಪದ ಕೂಡ ತುಂಬವರೆಗೂ ಇಲ್ಲಿವರೆಗೂ ಸುಮ್ಮನಿದ್ರೇನೋ. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಹಂಗೆ ಆಗಿದೆ ಕತೆ, ಆಯ್ತಾ? ಸೊ ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಏನು ತಪ್ಪುಗಳು ನಡೆಯದೂ ಇರಬಹುದು, ನಡೆದೂ ಇರಬಹುದು. ಇವೆಲ್ಲವೂ ಕೂಡ ವಿಧಿಯಾಟ. ಒಂದು ವೇಳೆ ನಡೆದಿದ್ದರೆ ವಿಧಿ ಅಥವಾ ಅಣ್ಣಪ್ಪ ಸ್ವಾಮಿ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ಎಲ್ಲರೂ ಕೂಡ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಇದು ವಿಷಯ. ಆಮೇಲೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೀನಿ, ನಾವು ಸತ್ಯದ ಪರ, ನ್ಯಾಯದ ಪರ. ನಾವು ಅವ್ರ ಪರ ಅಥವಾ ನಿಮ್ಮ ಪರ, ಆ ಒಂದು ಗುಂಪಿನ ಪರ ಇನ್ನೊಂದು ಗುಂಪಿನ ಪರ ಅವೆಲ್ಲ ಇಲ್ಲ. ರೆಬಲ್ ಟಿವಿ ಅದೆಲ್ಲ ಇಲ್ಲ. ನಾವು ಸತ್ಯದ ಪರ ಮಾತ್ರ.